ಲೇ ಏನೇ ಹೇಳಿ ಮುಕ್ಕಿ ಇಷ್ಟೊಂದ್ ಪಟಾಕಿ ಅಕ್ಕ ಅಪ್ಪ ನನ್ನ ಅಂಗಡಿಗೆ ಕರ್ಕೊಂಡೇ ಹೋಗ್ತಾ ಇರ್ಲಿಲ್ಲ ನಾನು ಅದಕ್ಕೆ ಇಷ್ಟೊಂದ್ ಪಟಾಕಿ ನೋಡೇ ಇರ್ಲಿಲ್ಲ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅದಕ್ಕೆ ತಂದಿರೋದಂಜು ನಾವೆಲ್ಲರೂ ಅನ್ಕೊಳ್ತಿದ್ವಿ ಅಲ್ವಾ ಒಂದಿನ ಧಾಮ್ ಧೂಮ್ ಅಂತ ಪಟಾಕಿ ಹೊಡಿಬೇಕು ಅಂತ ಇಷ್ಟು ವರ್ಷದಲ್ಲಿ ಇಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡಕ್ ಆಗಿರ್ಲಿಲ್ಲ ಈ ವರ್ಷ ಅನುಕೂಲ ಆಯ್ತು ಅದಕ್ಕೆ ಎಲ್ಲ ಅರೇಂಜ್ ಮಾಡ್ಬಿಟ್ಟೆ ಅಕ್ಕ ಯು ದ ಬೆಸ್ಟ್ ಅವ್ರೇನೋ ಬೆಸ್ಟ್ ನಿಜಾನೇ ಆದ್ರೆ ಈ ತರ ಟೈಮ್ ವೇಸ್ಟ್ ಮಾಡ್ತಾ ಇರೋದು ಮಾತ್ರ ಸರಿ ಇಲ್ಲ ಬನ್ನಿ ಶುರು ಹಚ್ಕೊಂಡ್ಬಿಡೋಣ ಅಯ್ಯೋ ಎಲ್ರು ಬಂದ್ಬಿಡ್ಲಿ ಇರಿಕಾಂತ ಅಕ್ಕ ನಾನೊಂದ್ ಸರಾ ಪಟಾಕಿ ಹೊಡಿತೀನಿ ಕಣೆ ಪ್ಲೀಸ್ ಲೇ ಡೈನೋಸರಸ್ ನೀನೇನು ಹುಡ್ಗಿನೋ ಅಲ್ವೋ ಅಲ್ಲ ಕಣೆ ಬರೀ ಡಾಮ್ ಡೂಮ್ ಅನ್ನೋ ಪಟಾಕಿನೇ ಹೊಡಿತೀನಿ ಅಂತೀಯಲೆ ನಿನ್ ರೇಂಜಿಗೆ ಸುಸುರ್ ಬತ್ತಿನೋ ಫ್ಲವರ್ ಪಟ ಹೊಡಿ ಸಾಕು ಅದೇ ಜಾಸ್ತಿ ಆಯ್ತು ಇವಿಲ್ಡೆಡ್ ಅಕ್ಕ ನಾನೀಗ ಕಾಲೇಜು ಚಿಕ್ಕ ಮಗು ಅಲ್ಲ ಪ್ಲೀಸ್ ಕಣೆ ಪ್ಲೀಸ್ 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 ಆಯ್ತು ಹೊಡ್ಕೋ ಸದ್ಯಕ್ಕೆ 1 ಲಕ್ಷ್ಮಿ ಪಟಾಕಿ ಹೊಡಿ ಆಮೇಲೆ ಸರ ಪಟಾಕಿ ಹೊಡಿಯಂತೆ ಆಮೇಲೆ ಕೈ ಸುಟ್ಕೊಂಡ್ರೆ ನನ್ನ ಹತ್ರ ಮಾತ್ರ ಬರ್ಬೇಡ ಥ್ಯಾಂಕ್ಸ್ ಕಣೆ ಅಂಕಲ್ ಬನ್ನಿ ಪಟಾಕಿ ಹೊಡಿಯೋಣ ಅಲ್ಲಮ್ಮ ನೀನ್ ಈಗ ತಾನೇ ಕಾಲೇಜು ಅಂದೆ ಈಗ ನೋಡಿದ್ರೆ ಚಿಕ್ಕ ಮಗು ತರ ನನ್ನ ಅಂಕಲ್ ಅಂತಿದ್ಯಾ ಈ ವಿಚಾರ ಆಚೆ ಈಚೆ ಯಾರಿಗಾದ್ರೂ ಗೊತ್ತಾದ್ರೆ ನನ್ನ ರೆಪ್ಯುಟೇಷನ್ ಎಷ್ಟು ದೊಡ್ಡ ಪೆಟ್ಟು ಬೀಳುತ್ತೆ ಗೊತ್ತಾ ಅಂಕಲ್ ಅದನ್ನ ಪಟಾಕಿ ಹೊಡೆದು ವಾಪಸ್ ತಂದ್ಕೋಬಹುದು ಬಿಡಿ ಈಗ ಪಟಾಕಿ ಹೊಡೋಣ ಲಕ್ಷ್ಮಿ ಬಾಂಬು ಅಲ್ಲಮ್ಮ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ನಮ್ಗೆ ಎಷ್ಟಾಗುತ್ತೋ ಅಷ್ಟು ರಿಸ್ಕ್ ತಗೋಬೇಕು ಈ ಉಸಾಬರಿ ಎಲ್ಲ ಬೇಕಾ ಯಾವ್ದೋ ಚಿಕ್ಕ ಪುಟ್ಟ ಪಟಾಕಿ ಹೊಡಿ ಸಾಕು ಅಂಕಲ್ ನಾನು ಇದನ್ನ ಅಲ್ಲಿರ್ತೀನಿ ನೀವು ಅದಕ್ಕೆ ಬೆಂಕಿ ಹಚ್ಚಿ ಆಯ್ತಾ ನೀನ್ ಅಂಕಲ್ ಬದಲು ನನ್ನ ತಾತ ಅಂದ್ಬಿಡು ಅದನ್ನು ಬೇಕಾದ್ರೆ ಸಹಿಸ್ಕೊಂಡ್ಬಿಡ್ತೀನಿ ಆದ್ರೆ ಈ ಲಕ್ಷ್ಮಿ ಬಾಂಬ್ಗೆ ಬೆಂಕಿ ಹಚ್ಚು ಅಂತ ಮಾತ್ರ ಹೇಳ್ಬೇಡ ಆ ಆಟಕ್ಕೆ ನಾವಿಲ್ಲ ಯಾಕ ಅಂಕಲ್ ಅಷ್ಟೊಂದ್ ಭಯನಾ ಮತ್ತೆ ಅವಾಗ್ಲೇ ಶುರು ಹಚ್ಕೊಳ್ಳೋಣ ಅಂದ್ರೆ ನಾನ್ ಹೇಳಿದ್ದು ಸುಸುರು ಬತ್ತಿ ಹೂವಿನ ಕೊಂಡ ಭೂಚಕ್ರನ ಶುರು ಹಚ್ಕೊಳ್ಳೋಣ ಅಂತ ಆದ್ರೆ ಡಮ್ಮನ್ನೋ ಪಟಾಕಿ ಮಾತ್ರ ತೆಗೆದ್ಕೊಡ್ಬೇಡ ನೆಕ್ಸ್ಟ್ ನಾನು ರಾಕೆಟ್ ನ ಕೈಯಲ್ಲೇ ಇಟ್ಕೊಂಡು ಹಾರ್ಸೋಣ ಅಂತಿದ್ದೆ ಕೈಯಲ್ಲಿ ರಾಕೆಟ್ ಆದ್ರೆ ನೀವು ಇದಕ್ಕೆ ಭಯ ಪಡ್ತಾ ಇದ್ದೀರಲ್ವಾ ಅಂಕಲ್ ಅಮ್ಮ ತಾಯಿ ನೀನ್ ನನ್ನ ಎದುರು ಪುಕ್ಲ ಅಂತ ಒಂದು ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕಿ ಅದು ತುಂಬಾ ಟ್ರೋಲ್ ಆದ್ರೂ ನನಗ್ ಬೇಜಾರಿಲ್ಲ ಬದುಕೊಂಡಿದ್ರೆ ಬೇಡ್ಕೊಂಡಾದ್ರೂ ತಿಂತೀನಿ ಈ ಕರ್ಮ ಮಾತ್ರ ಬೇಡ ನನ್ಗೆ ನೀನು ಬೇಕಿದ್ರೆ ಬೆಂಕಿ ಇಟ್ಕೋ ನಾನ್ ಬರಲ್ಲ ಆಯ್ತು ಬಿಡಿ ಅಂಕಲ್ ನಾನೇ ಹಚ್ಕೊಳ್ತೀನಿ ಲೇ ಇಷ್ಟೆಲ್ಲ ಪಟಾಕಿ ತಂದಿದ್ಯಾ ಪಟಾಕಿ ಹಚ್ಚಕ್ಕೆ ಶುದ್ಧ ಊದಿನ ಕಡ್ಡಿ ಬರುತ್ತಲ್ಲ ಅದೇ ತಂದಿಲ್ವಲ್ಲೇ ಇಲ್ಲೇ ಇತ್ತು ಕಣೆ ಆಕ್ಚುಲಿ ಅದು ಊದಿನ ಕಡ್ಡಿನ ನಾನು ಯಾವ್ದು ಉದ್ದುದ್ ಬಾಂಬು ಅಂತ ಆಚೆ ಬಿಸಾಕ್ಬಿಟ್ಟೆ ಅಂಕಲ್ ಈಗ ಹಚ್ಚೋಗಮ್ಮ ಊದಿನ ಕಡ್ಡಿನ ಇಲ್ವಲ್ಲ ಹೇಗ್ ಹಚ್ತಾಳೆ ಅದಕ್ಕೆ ಅಂತಾನೆ ಇದನ್ನ ಅರೇಂಜ್ ಮಾಡಿದೀನಿ ತಗೋ ಹಾ ತಗೋ ಹೋಗು ರಾಜಣ್ಣ ಇದು ನಿಮಗ್ ಸರ್ಪ್ರೈಸ್ ನೀವೇ ನಮಗೆ ಸರ್ಪ್ರೈಸ್ ಕೊಟ್ಬಿಟ್ರಲ್ಲ ಪಟಾಕಿ ಹೊಡೆದ್ ಬೇಡ ಯಾಕೆ ರಾಜಣ್ಣ ನಿಮ್ಗೂ ಕಾಂತಂತಾರ ಭಯನಾ ಭಯ ಅಂತ ಅಲ್ಲ ಪಟಾಕಿ ಹೊಡೆದ್ ಬೇಡ ರಾಜಣ್ಣ ಇದೇನು ಒಳ್ಳೆ ಮಕ್ಳು ತರ ಒಂದ್ ಪಟಾಕಿ ಹೊಡೆಯೋರ್ಗು ಮಾತ್ರ ಭಯ ಇರುತ್ತೆ ಆಮೇಲೆಲ್ಲ ಸರಿ ಹೋಗ್ಬಿಡುತ್ತೆ ಅಮೂಲ್ಯ ಹೇಳಿದ್ನಲ್ಲ ಪಟಾಕಿ ಹೊಡೆದ್ ಬೇಡ ಅಂತ ರಾಜಣ್ಣ ನನ್ ಮಾತ್ ಕೇಳಿ ಎಲ್ಲ ಚೆನ್ನಾಗಿರುತ್ತೆ ನೀನ್
ಪ್ಲೀಸ್ ಬಾಗ್ಲು ತೆಗಿ ವೇದಾಂತ್. ನಾನೇ ಬಂದಿರೋದು, ಪ್ಲೀಸ್ ಬಾಗ್ಲು ತೆಗಿ ವೇದಾಂತ್. ವೇದಾಂತ್ ವೇದಾಂತ್ ಪ್ಲೀಸ್ ಬಾಗ್ಲು ತೆಗಿ. ವೇದಾಂತ್ ವೇದಾಂತ್ ಪ್ಲೀಸ್. ಅಮೂಲ್ಯ, ಅದಕ್ಕೆ ವೇದಾಂತ್ ಡೋರ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಪಟಾಕಿ ಹೊಡೆದ್ ಯಾರ ಅಮೂಲ್ಯ? ಅದು ಎಲ್ರಿಗೂ ಸರ್ಪ್ರೈಸ್ ಇರ್ಲಿ ಅಂತ ನಾನೇ ತರಿಸಿದ್ದು. ಅದು ನಂದೇ ಪ್ಲಾನ್. ಅದಕ್ಕೆ ಅಗ್ರಜ ಓಪನ್ ದ ಡೋರ್. ಟೆನ್ಷನ್ ಆಗ್ಬೇಡ, ನಾವೆಲ್ಲ ನಿನ್ ಜೊತೆಗಿದ್ದೀವಿ. ಪ್ಲೀಸ್ ಓಪನ್ ದ ಡೋರ್. ಮೊದಲು ನಮ್ಮನ್ನ ಒಳಗಡೆ ಬರಕ್ ಬಿಡು ಅಗ್ರಜ, ನಿನ್ಗೇನು ಆಗಲ್ಲ. ಪ್ಲೀಸ್ ಓಪನ್ ದ ಡೋರ್. ಬಾಬಾ ವೇದಾಂತ್ ವೇದಾಂತ್ ಪ್ಲೀಸ್. ವೇದಾಂತ್ ಪ್ಲೀಸ್ ಬಾಗ್ಲು ತೆಗಿ. ಅಣ್ಣ 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 ಬಾಗಿಲು ತೆಗಿಯೋ ಅಣ್ಣ. ಅದಕ್ಕೆ ವಿಕ್ಕಿ ಬಾಬಾ ಏನೂ ಆಗಲ್ಲ ಅಂತಿದ್ದಾರೆ. ವೇದಾಂತ್ ಏನಾಗಿದೆ? ನೀನ್ ಹಿಂಗ್ ಮಾಡ್ಬಾರ್ದಿತ್ತು ಅಮೂಲ್ಯ. ನಾನೇನ್ ಮಾಡಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ಯಾಕೆ ಪಟಾಕಿಯಿಂದ ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಹೌದಮ್ಮ, ಮೊದಲಿಂದನೂ ವೇದಾಂತ್ ಅವರಿಗೆ ಪಟಾಕಿ ಅಂದ್ರೆ ತುಂಬಾ ಭಯ. ಅವ್ರಿಗೆ ಬಗ್ಗೆ ಎಲ್ಲೂ ಹೇಳ್ಕೊಂಡಿಲ್ಲ ಅಥವಾ ಮಾತಾಡಿಲ್ಲ. ಪಬ್ಲಿಕ್ ಅಲ್ಲಿ ಇಂಥ ಸಿಚುವೇಶನ್ ಬಂದಾಗ ಮೊದಲು ಅಲ್ಲಿಂದ ಹೊರಟ್ಬಿಡ್ತಾರೆ. ದೀಪಾವಳಿ ಟೈಮಲ್ಲಿ ರೋಡಲ್ಲೆಲ್ಲ ಪಟಾಕಿ ಹೊಡಿತಾರೆ ಅಂತ ಅವ್ರು ಆದಷ್ಟು ಟ್ರಾವೆಲಿಂಗ್ ನ ಅವಾಯ್ಡ್ ಮಾಡ್ತಾರೆ. ಮೇ ಬಿ ಅವ್ರಿಗೆ ಅದರಿಂದ ಆಂಕ್ಷಸ್ ಆಗುತ್ತೆ ಅನ್ಸುತ್ತೆ. ಐ ಆಮ್ ರಿಯಲಿ ಸಾರಿ. ಅದಕ್ಕೆ ನಂಗೆ ಈ ವಿಚಾರದ ಬಗ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ವಿಷಯ ಹೀಗೆ ಅಂತ ಗೊತ್ತಿದ್ದಿದ್ರೆ ನಾನು ಪಟಾಕಿ ನಿಜವಾಗ್ಲೂ ತರಿಸ್ತಾ ಇರ್ಲಿಲ್ಲ. ನೋಡಿ, ಅಗ್ರಜ ಒಬ್ಬನೇ ಇದ್ದಷ್ಟು ಪ್ರಾಬ್ಲಮ್ ಆಗುತ್ತೆ. ಅವನು ಇನ್ನಷ್ಟು ಆಂಕ್ಷಸ್ ಆಗ್ತಾನೆ. ಮನೇಲಾಗಿದ್ರೆ ಅಮ್ಮನೋ ಅಜ್ಜಿನೋ ಅವನ್ನ ಸಮಾಧಾನ ಮಾಡಿರೋದು. ಆದ್ರೆ ಇಲ್ಲಿ ಮೊದಲು ಡೋರ್ ಓಪನ್ ಮಾಡಿಸಿ. ವೇದಾಂತ್ ಬಾಗಿಲು ತೆಗೀರಿ, ನಾವೆಲ್ಲ ಇದೀವಿ, ಏನು ಆಗಲ್ಲ. ವೇದಾಂತ್. ಅಗ್ರಜ ಲಿಸನ್, ಪಟಾಕಿ ಯಾರು ಹೊಡಿತಾ ಇಲ್ಲ. ಯು ಜಸ್ಟ್ ಕಮ್ ಔಟ್. ಪಟಾಕಿ ಹೊಡೆಯೋದನ್ನ ಸ್ಟಾಪ್ ಮಾಡಿದ್ದಾರೆ ಅಗ್ರಜ. ಕಮ್ ಔಟ್ ಮ್ಯಾನ್. ಅಗ್ರಜ. ಅಣ್ಣ ಆತರ ಬಡಿಬೇಡ ಕಣ. ಅವ್ನಿಷ್ಟ ಆನ್ಸರ್ಸ್ ಆದ್ರೆ ಹಾಗಂತ ಅವನ್ನ ಸುಮ್ನೆ ಬಿಡಕ್ಕಾಗತ್ತಾ? ಬಟ್ ಇವಾಗ ಬೇರೆ ದಾರಿ ಇಲ್ಲ ಅಣ್ಣ. ಬಿಟ್ಬಿಡೋದೇ ಒಳ್ಳೇದು. ಇನ್ ಸ್ವಲ್ಪ ಹೊತ್ತಿಗೆ ಅವ್ನು ಸಮಾಧಾನ ಮಾಡ್ಕೊಂಡು ಮಾತಾಡೋಗ ಆಗ್ತಾನೆ. ಅವಾಗ ಬರೋಣ. ಇವಾಗಿಂದ ಹೋಗೋದೇ ಒಳ್ಳೇದಣ್ಣ. ಆದ್ಯ ಹೇಳ್ತಿರೋದು ಕೂಡ ಸರಿಯಾಗಿದೆ. ಜಸ್ಟ್ ಗಿವ್ ಹಿಮ್ ಸಮ್ ಸ್ಪೇಸ್. ನನಗೆ ನನ್ನ ಮಾತು ಕೇಳಿಸ್ತಿದೆ ಅಂದ್ರೆ ಪ್ಲೀಸ್ ಬಾಗ್ಲು ತೆಗಿ. ನಂಗೆ ತುಂಬಾನೇ ಟೆನ್ಷನ್ ಆಗ್ತಿದೆ. ಐ ಆಮ್ ಸಾರಿ ವೇದಾಂತ್. ನಿನಗ್ ಪಟಾಕಿ ಅಂದ್ರೆ ಆಗಲ್ಲ ಅನ್ನೋದ್ರ ಬಗ್ಗೆ ನನಗ್ ಸಣ್ಣ ಕ್ಲೂನು ಇರ್ಲಿಲ್ಲ. ಬಜರಂಗಿ ಬೇಲಾಡೆ ಅದ್ ಗೊತ್ತಿದ್ರೆ ನನ್ ಸತ್ಯವಾಗ್ಲೂ ಇಂಥ ಕೆಲಸ ಮಾಡ್ತಿರ್ಲಿಲ್ಲ. ನಾನಿನ್ನ ನೋಡ್ಬೇಕು ವೇದಾಂತ್. ನಾನ್ ಒಳಗ್ ಬಂದು ಏನು ಮಾತಾಡಲ್ಲ. ನಾನು ನಿನ್ ನೋಡ್ಬೇಕಷ್ಟೇ. ನಿಜವಾಗ್ಲೂ ಏನು ಮಾತಾಡಲ್ಲ. ನೀನಲ್ಲಿ ಒಬ್ಬರೇ ಕಷ್ಟ ಪಡೋದು ನನ್ನಿಂದ ಸಹಿಸಕ್ ಆಗಲ್ಲ ವೇದಾಂತ್. ಪ್ಲೀಸ್ ಬಾಗ್ಲಿ ತೆಗಿ ವೇದಾಂತ್.
ಅಯ್ಯೋ ಅಣ್ಣಸ್ ಫೈನ್ ಅಲ್ವಾ? ಭಾವ ಆರಾಮಾಗೆ ಇರ್ತಾರೆ ಅನ್ಸುತ್ತೆ. ಅದಾಗಲ್ಲ. ಮೊದ್ಲಾದ್ರೆ ಅಣ್ಣನ ಜೊತೆ ಇದ್ದು ಒಂದ್ ಲೆವೆಲ್ ಕೂಲ್ ಮಾಡ್ತಿದೆ. ಆದ್ರೆ ಈಗ ಅವ್ನ ಹತ್ರ ಹೋದ್ರೆ ಪರಿಸ್ಥಿತಿ ಇನ್ನೂ ಕೆಟ್ಟಾಗುತ್ತೆ ಅನ್ಸುತ್ತೆ. ಅದಕ್ಕೆ ಕೇಳಿದೆ. ಭಾವನ್ ಜೊತೆ ಅಮ್ಮು ಅಕ್ಕ ಇರ್ತಾಳಲ್ಲ, ಅದಕ್ಕೆ ಅವ್ರು ಆರಾಮಾಗೆ ಇರ್ತಾರೆ ಅನ್ಸುತ್ತೆ. ಏನು ತೊಂದ್ರೆ ಆಗಲ್ಲ ಅನ್ಕೋತೀನಿ. ಥ್ಯಾಂಕ್ ಗಾಡ್, ಅಷ್ಟಾದ್ರೆ ಸಾಕು. ನಂಗೆ ನಿಮ್ಮ ಹತ್ರ ಏನೋ ಒಂದು ಸೀರಿಯಸ್ ಆಗಿ ಮಾತಾಡ್ಬೇಕು. ಅದನ್ನ ನೀ ಹೇಳ್ತಾನೆ ಇದೆಯಾ? ನಂದೇ ತಪ್ಪು ಅನ್ನೋ ತರ ಮಾತಾಡ್ಬೇಡ. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಆದ್ರೆ ನೀನೆ ಕೇಳಿಸ್ಕೊಳಕ್ ತಯಾರಿರ್ಲಿಲ್ಲ ಅನ್ನೋದು ನೆನ್ಪಿರ್ಲಿ. ತಪ್ಪಿಸ್ಕೊಂಡು ಓಡಾಡೋದಲ್ದೆ ನನ್ನನ್ನೇ ಆಡ್ಕೊಳ್ತೀಯಾ? ನೀನ್ ನಾರ್ಮಲ್ ಆಗಿ ಮಾತಾಡುವಾಗಲೇ ಇಷ್ಟೊಂದು ಬೈತೀಯಾ? ಇನ್ನು ಸಪ್ರೇಟ್ ಆಗಿ ಪ್ರೈವೇಟ್ ಆಗಿ ಮಾತು ಸಿಕ್ಕರೆ ನೀ ಎಷ್ಟು ಗೋಳಿಕೋಬಹುದು ಅನ್ನೋದೇ ನನ್ ಟೆನ್ಷನ್. ಸುಮ್ನೆ ಮಾತಿಗೆ ಮಾತು ಬೆಳೆಸಿ ಎಲ್ಲಿಂದ ಎಲ್ಲಿಗೂ ಹೋಗ್ಬೇಡ. ನಾನು ಹೇಳಿದ್ದನ್ನ ನೀನ್ ಇವಾಗ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಮತ್ತಿನ್ ಯಾವತ್ತೂ ನನ್ನ ಲೈಫ್ ಲಾಂಗ್ ಈ ವಿಷಯನ ಎತ್ತಲ್ಲ. ಇಟ್ ಈಸ್ ಅಪ್ ಟು ಯು ಧ್ರುವ. ಹೋ ಹಾಗಾ? ಮತ್ತು ಓವರ್ ಆಗಿ ಆಡ್ಬೇಡ. ಈಗೇನು ಕೇಳಿಸ್ಕೊಳ್ತೀಯ ಇಲ್ವಾ? ಏನ್ ಧಮ್ಕಿ ಆಗ್ತಿದ್ಯಾ? ನೋಡು ಮತ್ತೆ ನಂಗೆ ಮೂಡ್ ಆಫ್ ಮಾಡ್ತಿದ್ಯಾ ನೀನು. ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಓಕೆ ಓಕೆ, ಅದೇನು ಅಂತ ಹೇಳು. ನಿನ್ನ ಆಟ ಆಡಿಸ್ಬೇಕು ಅಂತ ಸ್ವಲ್ಪ ಕದ್ದು ಮುಚ್ಚಿ ಓಡಾಡ್ತಿದ್ದೆ ಅಷ್ಟೇ. ಐ ಡಿಂಟ್ ನೋ ಈ ವಿಚಾರ ಇಷ್ಟು ಸೀರಿಯಸ್ ಅಂತ. ಹೇಳು. ಅಂದ್ರೆ ನೀನ್ ಸೀರಿಯಸ್ ಆಗಿ ಕೇಳಿಸ್ಕೊಳ್ತೀಯ ಅಲ್ವಾ? ಖಂಡಿತ ಕೇಳಿಸ್ಕೊತೀನಿ, ಹೇಳು. ಓಕೆ, ಆದ್ರೆ ನಾನ್ ಮಾತಾಡುವಾಗ ಬರೀ ನಾನ್ ಮಾತ್ರ ಮಾತಾಡ್ತೀನಿ. ಅದಾದ್ಮೇಲೆ ನಿಂಗ್ ಚಾನ್ಸ್ ಬರುತ್ತೆ, ಆಗ ನೀನ್ ಮಾತಾಡ್ಬೋದು. ಇಸ್ ಇಟ್ ಓಕೆ? ಅದು ಎಲ್ಲ ಓದಿದೆ. ಒಂದ್ಸಲ ಹೆಣ್ಮಕ್ಳು ಮಾತಾಡೋ ಶುರು ಮಾಡಿದ್ರೆ ಗಂಡ್ಮಕ್ಳು ಅನಿವಾರ್ಯವಾಗಿ ಕೇಳಿಸ್ಕೊಳ್ಳೋದೊಂದು ಬಿಟ್ಟು ಏನು ಮಾಡೋ ಆಗಿಲ್ಲ ಅಂತ. ಅದು ಈಗ ಅರ್ಥ ಆಗ್ತಿದೆ. ಧ್ರುವ, ನಾನ್ ಕಾಮಿಡಿ ಮಾಡ್ತಿಲ್ಲ, ನಿಜವಾಗ್ಲೂ ಇದು ಸೀರಿಯಸ್ ವಿಷಯ. ಓಕೆ ಸಾರಿ, ಹೇಳು. ಅದ್ ಹೇಗೆ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ರಗ್ಳೆ ಮಾಡಿ ಮತ್ತೆ ಅದ್ ಹೇಗೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ದೇವ್ರನೇ ಚೆನ್ನಾಗಿರಲ್ಲ. ನಾನ್ ಮಾತಾಡುವಾಗ ನೀನ್ ಮಾತಾಡ್ಬಾರ್ದು ಅಂತ ಇದಕ್ಕೆ ಹೇಳಿದ್ದು. ಓಕೆ ಓಕೆ, ನಾ ಮಾತಾಡಲ್ಲ, ನೀನ್ ಕಂಟಿನ್ಯೂ ಮಾಡು. ನಾನು ಇದನ್ನ ಸೀರಿಯಲ್ ಅಲ್ಲಿ, ಸಿನಿಮಾದಲ್ಲಿ, ಪುಸ್ತಕದಲ್ಲಿ ಡಿಫ್ರೆಂಟ್ ಆಗಿ ಹೇಳಿರೋದನ್ನ ನೋಡಿದೀನಿ. ಆದ್ರೆ ಅದೆಲ್ಲ ರಿಯಲ್ ಅಲ್ವಲ್ಲ. ಅದಲ್ದೆ ನಾನು 2020 ಹುಡುಗಿ. ಸುತ್ತಿ ಬಳಸಿ ವಿಷಯಕ್ಕೆ ಬರೋದು ನನ್ ವರ್ಷ ಅಲ್ಲ. ಅಥವಾ ಹೇಳ್ಬೇಕು ಅನ್ಕೊಂಡಿದ್ದು ಹೇಳೋದಕ್ಕೆ ಮೀನಾ ಮೇಷ ಎಣಿಸೋದ್ರಲ್ಲಿ ಏನ್ ಅರ್ಥ ಇದೆ? ನಾಚಿಕೆ, ಟೆನ್ಷನ್, ಭಯ ಎಲ್ಲ ನನಗಾಗ್ತಾ ಇದೆ. ಹಾಗಂತ ಇದು ಇವತ್ತಲ್ಲ, ನಾಳೆನೂ ಆಗುತ್ತೆ. ಸೊ ಅದನ್ನೆಲ್ಲ ತಲೆ ಕೆಡ್ಸ್ಕೊಳ್ದಲ್ಲೇ ಮನ್ಸಿಗನ್ಸಿದ್ದನ್ನ ನೇರವಾಗಿ ಹೇಳ್ತಾ ಇದ್ದೀನಿ. I think I like you, Dhruva. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ವೇದಾಂತ್. ಸೋ ಸಾರಿ. ನಾನ್ ತುಂಬಾ ಪ್ರೀತಿಸೋ ನಿನ್ಗೆ ಇಂತ ನೋವು ಕೊಡ್ತೀನಿ ಅಂತ ನಾನು ದೇವ್ರಾಣೆ ಅನ್ಕೊಂಡಿರ್ಲಿಲ್ಲ. ನೀನ್ ಈ ಸಿಚುಯೇಷನ್ ಬಗ್ಗೆ ನಂಗೆ ಐಡಿಯಾನೂ ಇರ್ಲಿಲ್ಲ. ನಾನೇ ನಿನಗೆ ಇಷ್ಟೊಂದು ಹರ್ಟ್ ಮಾಡ್ತೀನಿ ಅಂತ ನನ್ನ ಕಲ್ಪನೆ ಮಾಡಿರ್ಲಿಲ್ಲ ವೇದಾಂತ್. ನಿನ್ನಿಂದ ಸಾಧ್ಯ ಆದ್ರೆ ನನ್ನನ್ನು ಕ್ಷಮಿಸ್ಬಿಡು. ಐ ಆಮ್ ರಿಯಲಿ ಸಾರಿ ವೇದಾಂತ್. ಇದನ್ನೆಲ್ಲ ನೀನ್ ನೋಡೋ ಹಾಗಾಯ್ತಲ್ಲ, ಅದಕ್ಕೆ ಎಲ್ರ ಮುಂದೆ ನನಗೆ ತುಂಬಾ ಅನ್ಕಂಫರ್ಟಬಲ್ ಆಗ್ತದೆ. ಪಟಾಕಿ ಸೌಂಡ್ ಕೇಳಿದ್ರೆ ನನಗೆ ಭಯ ಆಗುತ್ತೆ. ಅದನ್ನ ಎಲ್ರ ಮುಂದೆ ಒಪ್ಕೊಳ್ಳೋದಕ್ಕೂ ನನಗೆ ಹಿಂಸೆ ಆಗುತ್ತೆ. ನಾನಿದನ್ನ ನಿನಗೆ ಯಾವತ್ತೂ ಹೇಳಿರ್ಲಿಲ್ಲ. ನೀವು ದೀಪಾವಳಿ ಬಗ್ಗೆ ಮಾತಾಡ್ದಾಗೆಲ್ಲ ಎಲ್ಲ ಓಕೆ, ಆದ್ರೆ ಪಟಾಕಿ ಹೊಡೆಯೋದು ನನಗೆ ಇಷ್ಟ ಆಗೋದಿಲ್ಲ ಅಂತ ಮೊದಲೇ ಹೇಳಿದ್ರೆ ಈ ಪಟಾಕಿ ಹೊಡಿತಿರ್ಲಿಲ್ಲ ಅನ್ಸುತ್ತೆ. ಈ ವಿಚಾರ ನಿನಗೆ ಗೊತ್ತೇ ಇರ್ಲಿಲ್ಲ. ನೀನ್ ಸಾರಿ ಕೇಳ್ಬೇಕಿಲ್ಲ. ನೀನ್ ವೇದೊಂದು ಪಟಾಕಿಗೂ ಹತ್ರ ಕೂತಾನೆ. ಇದು ನೋಡಿ ತುಂಬಾ ಎಂಬಾರಸ್ ಆಗಿರ್ಬೇಕಲ್ಲ? ಇಲ್ಲ ವೇದಾಂತ್, ಎಲ್ರೂ ಎಲ್ಲದನ್ನು ನಾರ್ಮಲ್ ಆಗಿ ತಗೊಳ್ಬೇಕು ಅಂತ ಏನೂ ಇಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ವಿಚಾರದಲ್ಲಿ ಸೂಕ್ಷ್ಮತೆ ಇರುತ್ತೆ. ಹಾಗಂತ ಹುಡುಗರಿಗೆ ಫೀಲಿಂಗ್ಸ್ ಇಲ್ಲ ಅಂತ ಹೇಳಕ್ಕಾಗತ್ತಾ? ಒಂದ್ ಲೆಕ್ಕದಲ್ಲಿ ಅವ್ರಿಗೂ ಹುಡುಗಿರಷ್ಟೇ ಎಮೋಷನ್ಸ್ ಇರುತ್ತೆ. ಆದ್ರೆ ಹುಡುಗರು ಅಳ್ಬಾರ್ದು, ಭಯ ಪಡ್ಬಾರ್ದು, ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಬಯಸ್ತಾರೆ. ಮನೇಲಿ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಅಂದ್ರು ಈ ಸೊಸೈಟಿ ಇದನ್ನೆಲ್ಲ ಹೇಳ್ಕೊಡುತ್ತೆ.
ಅದಕ್ಕೆ ಎಷ್ಟೋ ಹುಡುಗರು ಫೀಲಿಂಗ್ಸ್ ನ ಮನ್ಸಲ್ಲೇ ಬಚ್ಚಿಡ್ಕೊಳ್ತಾರೆ. ಕಣ್ಣೀರಲ್ಲಾಗ್ಲಿ ಭಯದಲ್ಲಾಗ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಹಾಗಂತ ಅವ್ರಿಗದೆಲ್ಲ ಏನು ಅನ್ಸಲ್ಲ ಅಂತಲ್ಲ. ಹುಡುಗರಿಗೂ ಭಯ ಆಗೋದು, ಆಂಗ್ಸೈಟಿ ಆಗೋದು, ಅಳೋದು ಎಲ್ಲ ಮಾಮೂಲಿನೇ ವೇದಾಂತ್. ಅದ್ರಲ್ಲಿ ಯಾವ ತಪ್ಪು ಇಲ್ಲ. ಇದನ್ನೆಲ್ಲ ಮನುಷ್ಯರಾದವ್ರಿಗೆ ಮಾಡಕ್ ಸಾಧ್ಯ ಹೊರತು ಮರ್ಗಿಡ್ಗಳಿಗೆ ಮಾಡೋದಕ್ಕಾಗಲ್ಲ. ಅಮೂಲ್ಯ, ನಾನು ಹೀಗೆ ಬಿಹೇವ್ ಮಾಡೋದಕ್ಕೂ ಒಂದು ರೀಸನ್ ಇದೆ. ನಾನು ಅದನ್ನೇ ಅನ್ಕೊಂಡೆ ವೇದಾಂತ್. ಎಂತೆಂತ ಪ್ರಾಬ್ಲಮ್ಸ್ ಬಂದ್ರು ಈಸಿಯಾಗಿ ಹ್ಯಾಂಡಲ್ ಮಾಡೋ ನೀನು ಪಟಾಕಿಗೆ ಹೆದರ್ಕೊಳ್ತಿರ್ಲಿಲ್ಲ. ಆ ರೀಸನ್ ಏನು ಅಂತ ಕೇಳ್ಬೋದಾ ವೇದಾಂತ್? ಬೇಡ ಅಮೂಲ್ಯ, ಅದ್ರ ಬಗ್ಗೆ ಮಾತಾಡೋದು ನನ್ನ ಆಂಗ್ಸೈಟಿನ ಇನ್ನೂ ಹೆಚ್ಚು ಮಾಡುತ್ತೆ. ನನಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಡೋಂಟ್ ವರಿ ವೇದಾಂತ್, ನಾನು ನಿನ್ಗೆ ವಿಷಯ ಏನು ಅಂತ ಜಾಸ್ತಿ ಫೋರ್ಸ್ ಮಾಡಲ್ಲ. ಯಾಕೆ ಅಂದ್ರೆ ಪ್ರೀತಿ ಅಂದ್ರೆ ವಿಶ್ವಾಸ ಅಂತ ಅಪ್ಪ ಯಾವಾಗ್ಲೂ ಹೇಳ್ತಾರೆ. ಇವತ್ ನಾನೆಲ್ರಿಗೂ ಪಟಾಕಿ ಸರ್ಪ್ರೈಸ್ ಕೊಡ್ಬೇಕು ಅನ್ನೋದ್ರ ಹಿಂದೆ ಇದ್ದ ಇಂಟೆನ್ಷನ್ ಕೂಡ ಪ್ರೀತಿನೇ ವೇದಾಂತ್. ನಿನ್ಗೆ ಗೊತ್ತಿರೋ ಹಾಗೆ ನಾವ್ ಚಿಕ್ಕವರಿದ್ದಾಗ ಈ ತರ ಧಾಮ್ ಧೂಮ್ ಅಂತ ಹಬ್ಬ ಆಚರಿಸ್ಬೋದು ಅಂತ ನಮಗ್ ಕಲ್ಪನೆನೂ ಇರ್ಲಿಲ್ಲ. ಹಬ್ಬಗಳು ಬಂತು ಅಂದ್ರೆ ನಾವ್ ಅಮ್ಮಂಗೆ ಹಬ್ಬದ ಸ್ಪೆಷಲ್ ಅಡ್ಗೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ವಿ. ಅದ್ರಲ್ಲೇ ಹಬ್ಬ ಕಳ್ದೋಗ್ತಿತ್ತು. ಎಲ್ಲ ಮಿಡಲ್ ಕ್ಲಾಸ್ ಮನೇಲೂ ಇದೇ ಕತೆ ಅನ್ಸುತ್ತೆ. ಆದ್ರೆ ದೀಪಾವಳಿ ಹಾಗಿರ್ತಿರ್ಲಿಲ್ಲ. ಅಮ್ಮ ಅವತ್ ಕೇಟ್ರಿಂಗ್ ಒಪ್ಕೊಳ್ತಿರ್ಲಿಲ್ಲ. ಅಪ್ಪ ಇಡೀ ದಿನ ಮನೇಲೇ ಇರ್ತಾ ಇದ್ರು. ನಾವ್ 4 ಜನ ಅಪ್ಪಂಗೆ ಸೇರಿ ಎಣ್ಣೆ ಹಚ್ತಿದ್ವಿ. ಒಂಥರ ಮಚ್ಚವಾಗಿರ್ತಿತ್ತು. ರಾತ್ರಿ ಆದ್ರೆ ಮಾತ್ರ ಸ್ವಲ್ಪ ಮುಖ ಡಲ್ ಆಗೋದು. ಅಕ್ಕಪಕ್ಕದ ಮನೇಲೆಲ್ಲ ದೊಡ್ಡ ದೊಡ್ಡ ಪಟಾಕಿ ಹೊಡೆಯುವಾಗೆಲ್ಲ ನಾವ್ ಸುಮ್ಮನೆ ಇರ್ತಿದ್ವಿ. ನಮಗೆ ನಮ್ಮ ಅಗತ್ಯಗಳನ್ನ ಪೂರೈಸ್ಕೊಳ್ಳೋದ್ರಲ್ಲೇ ತುಂಬಾ ಕಷ್ಟ ಇತ್ತು. ಹಾಗಿರುವಾಗ ಎಲ್ಲಿಂದ ಅದ್ಧೂರಿ ಆಡಂಬರ ಎಲ್ಲ ಮಾಡೋದು? ಆದ್ರೂ ಅಪ್ಪ ನಮಗ್ ಬೇಜಾರಾಗ್ಬಾರ್ದು ಅಂತ ಸುಸುರ್ ಬತ್ತಿ ಅದು ಇದು ಅಂತ ಸಣ್ಣ ಪುಟ್ಟ ಪಟಾಕಿಗಳನ್ನ ತಂದ್ಕೊಡೋರು. ಮನೆ ಪರಿಸ್ಥಿತಿ ನನ್ಗೆ ಅಕ್ಕಂಗೆ ಮಾತ್ರ ಅರ್ಥ ಆಗ್ತಿತ್ತು. ಆದ್ರೆ ಅದಿತಿ ಅಂಜು ಮುಖ ಮಾತ್ರ ನೋಡೋಕ್ ಆಗ್ತಿರ್ಲಿಲ್ಲ. ಪಾಪ ಅಲ್ವಾ, ಅವ್ರು ಚಿಕ್ಕವರು, ಆಸೆ ಪಡ್ತಿದ್ರು. ಅದಕ್ಕೆ ನಾನು ಅವ್ರಿಗೆ ಯಾವಾಗ್ಲೂ ಹೇಳ್ತಿದ್ದೆ, ನಾನ್ ದೊಡ್ಡೋಳಾದ್ಮೇಲೆ ನಿಮಗ್ ದೊಡ್ಡ ದೊಡ್ಡ ಪಟಾಕಿ ತಂದ್ಕೊಡ್ತೀನಿ, ನೀವು ಧಾಮ್ ಧೂಮ್ ಅಂತ ಸೆಲೆಬ್ರೇಟ್ ಮಾಡ್ಬೋದು ಅಂತ. ಈಗೆಲ್ಲ ಇಲ್ಲಿದ್ದೀವಲ್ಲ, ಅದು ಅಲ್ಲದೆ ಮನ್ಸಲ್ಲಿರೋ ಮಗು ಕೇಳ್ಬೇಕಲ್ಲ, ಅದು ಹಠ ಮಾಡ್ತು ಅಂತ ಎಲ್ಲಾನು ಅರೇಂಜ್ ಮಾಡ್ಬಿಟ್ಟೆ ವೇದಾಂತ್. ಸಾರಿ ವೇದಾಂತ್, ಇನ್ಮೇಲೆ ಹಿಂಗಾಗಲ್ಲ.